ಒಂದು ಕಡೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ತಪ್ಪಿದ್ದಕ್ಕೆ ಕಾಂಗ್ರೆಸ್ನ 5 ಶಾಸಕರು ಕೆಂಡಾಮಂಡಲವಾಗಿದ್ರೆ ಇತ್ತ ಉಪಮುಖ್ಯಮಂತ್ರಿ ಪರಮೇಶ್ವರ್ ಸಿಎಂ ಕುಮಾರಸ್ವಾಮಿ ಬೆಂಬಲಕ್ಕೆ ನಿಂತಿದ್ದಾರೆ. ಕಾಂಗ್ರೆಸ್ ಪಕ್ಷ ಕೊಟ್ಟ ಪಟ್ಟಿಯನ್ನ ಸಿಎಂ ಪ್ರಶ್ನೆ ಮಾಡಿಲ್ಲ, ಪಟ್ಟಿಯನ್ನ ರಿಜೆಕ್ಟೂ ಮಾಡಿಲ್ಲ. ಆದರೆ ಯಾಕೆ ಸಹಿ ಮಾಡಿಲ್ಲ ಅಂತ ಅವರನ್ನ ಕೇಳ್ತೇನೆ ಅಂತ ಬೆಂಗಳೂರಲ್ಲಿ ಪರಮೇಶ್ವರ್ ಹೇಳಿದ್ದಾರೆ. ರಿಜೆಕ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ ನನಗೆ. ರಿಜೆಕ್ಟ್ ಮಾಡಿಲ್ಲ, ಅವರು ಬೇರೆ ಬೇರೆ ಕಾರಣದಿಂದ ಅಂದ್ರೆ ವೆರಿಫಿಕೇಶನ್ಸ್ ಮಾಡಬೇಕು, ಆಮೇಲೆ ಆ ಸಚಿವರುಗಳ ಜೊತೆಯಲ್ಲೇ ಮಾತಾಡಿ ಅವರಿಗೆ ತೀರ್ಮಾನ ತಗೋಬೇಕು ಅಂತ ಮಾಡಿದ್ದಾರೆ ಅಂತ ಕೇಳಿದೆ. ನಾನು ಇನ್ನೂ ಮಾತಾಡಿಲ್ಲ. ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಧ್ಯಾಹ್ನ ಮಾತಾಡಿ ನಾವೇನು ತೀರ್ಮಾನ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವುಗಳನ್ನೆಲ್ಲವನ್ನು ಕೂಡ ಸರ್ಕಾರಿ ಆದೇಶ ಹೊರಡಿಸಬೇಕು ಅಂತೇಳಿ ನಾನು ಅವರಿಗೆ ವಿನಂತಿ ಮಾಡ್ತೇನೆ. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ಒಂದು ಕಡೆ ಮತ್ತೊಮ್ಮೆ ಬಂಡಾಯ ಏಳುವಂತಹ ಎಲ್ಲಾ ಚಾನ್ಸಸ್ ಕಾಂಗ್ರೆಸ್ ಪಕ್ಷದಲ್ಲಿದೆ. ಶಾಸಕರು ಕೂಡ ಅಸಮಾಧಾನಗೊಂಡಿದ್ದಾರೆ. ಮಗದೊಂದು ಕಡೆ ಡಿಸಿಎಂ ಈ ರೀತಿ ಡಿಫೆಂಡ್ ಮಾಡ್ಕೊಳ್ಳೋದು ಎಷ್ಟು ಸರಿ ಅಂತ ಅನ್ಸುತ್ತೆ? ಸಭಾ ಶಾಸಕರುಗಳಲ್ಲಿ ಅಸಮಾಧಾನ ಇದೆ ಅನ್ನುವಂಥದ್ದು 2 ದಿನ ಹಿಂದೆ ಗೊತ್ತಾಗಿತ್ತು. ಈಗ ಆ ನಂತರದಲ್ಲಿ ನಿನ್ನೆ ಮುಖ್ಯಮಂತ್ರಿಗಳು ಈ ಒಂದು ನಿಗಮ ಮಂಡಳಿಯ ಪಟ್ಟಿಗೆ ಸಹಿಯನ್ನು ಹಾಕಿರುವಂತದ್ದು. ಇಲ್ಲಿ 5 ನಿಗಮ ಮಂಡಳಿಗಳ ಒಂದು ಸರ್ಕಾರ ಏನು ಕಾಂಗ್ರೆಸ್ನ ಪ್ರಪೋಸಲ್ ನ ಅವರು ಒಪ್ಪಿಕೊಂಡಿಲ್ಲ ಅನ್ನುವಂಥದ್ದು ಬಹುಶಃ ಮೈತ್ರಿ ದೋಸ್ತಿಗಳ ನಡುವೆ ಏನೋ ಒಂದು ಭಿನ್ನಾಭಿಪ್ರಾಯ ಇದೆ ಅನ್ನುವಂಥದ್ದು ಮತ್ತಷ್ಟು ನಿರೀಕ್ಷೆಗಳು ಉಂಟಾಗುವಂತ ಕಾರಣ ಆಗಿದೆ. ಆದ್ರೆ ಯಾವ ಕಾರಣಕ್ಕೆ ಸಹಿ ಹಾಕಿಲ್ಲ ಅನ್ನೋದ್ರ ಸಂಬಂಧವಾಗಿ ಕಾಂಗ್ರೆಸ್ ನಾಯಕರುಗಳು ಚರ್ಚೆ ಮಾಡ್ಬೇಕಾಗುತ್ತೆ. ಹಾಗಾಗಿ ಆ ಚರ್ಚೆಯನ್ನ ಪರಮೇಶ್ವರ್ ನಾನು ಮಾಡ್ತೀನಿ ಅಂತ ಮಾತು ಹೇಳಿರೋದ್ರಿಂದ ಏನೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ, ಆ ನಂತರ ಮುಖ್ಯಮಂತ್ರಿಗಳ ನಿರ್ಧಾರ ಏನು ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಸಭಾ ಓಕೆ ಸುಕೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ವೀಕ್ಷಕರೇ, ಸಿಎಂ ಕುಮಾರಸ್ವಾಮಿ ಅವರ ಪರ ಡಿಸಿಎಂ ಪರಮೇಶ್ವರ್ ಅವರು ನಿಂತ್ಕೊಂಡಿದ್ದಾರೆ. ಅಂದ್ರೆ ಸುಮಾರು 5-6 ಜನರಿಗೆ ನಿಗಮ ಮಂಡಳಿ ವಂಚಿತಗೊಂಡಿದ್ದಾರೆ, ಅವರೀಗ ಅಸಮಾಧಾನಗೊಂಡಿದ್ದಾರೆ. ಮಾತಾಡಿದ್ದನ್ನು ಕೂಡ ನೀವು ಕೇಳಿಸ್ಕೊಂಡ್ರಿ. ಸುಧಾಕರ್ ಅವರು ಏನೆಲ್ಲ ಹೇಳಿದ್ರು, ಹೈಕಮಾಂಡ್ ತೀರ್ಮಾನ ಮಾಡಿದ್ರು ಕೂಡ ಸಿಎಂ ಯಾಕೆ ಸಹಿ ಹಾಕಿಲ್ಲ ಅಂತ ನನಗೆ ಗೊತ್ತಿಲ್ಲ ಅಂತ ಅಂದ್ರು. ಇದಕ್ಕೆ ಕುರಿತಂತೆ ರಿಯಾಕ್ಟ್ ಮಾಡಿರುವಂತಹವರು ಯಾಕೆ ಸಹಿ ಹಾಕಿಲ್ಲ ಸಿಎಂ ಅಂತ ನಾನು ಕೇಳ್ತೇನೆ ಅಂತ ಹೇಳಿದ್ರು. ಆದ್ರೆ ಎಲ್ಲವನ್ನು ಯಾರ ಪಟ್ಟಿಯಲ್ಲಿ ಯಾರ ಹೆಸರನ್ನು ಕೂಡ ಕೈ ಬಿಟ್ಟಿಲ್ಲ, ಎಲ್ಲರನ್ನೂ ಕೂಡ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ ಪರಮೇಶ್ವರ್ ಹೇಳಿದ್ದಾರೆ.